ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರ, ಈ ಎರಡೂ ಕ್ಷೇತ್ರದ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸಿಎಂ ಮೈಸೂರು ಪ್ರವಾಸದಲ್ಲಿರ್ತಾರೆ. ಮೈಸೂರು ಸಂಗ್ರಾಮವನ್ನ ಗೆಲ್ಲೋದಕ್ಕೆ ಸಿಎಂ ಭರ್ಜರಿ ರಣತಂತ್ರವನ್ನ ಹೆಣೆದಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರವೂ ಸಹ ಮುಖ್ಯಮಂತ್ರಿಗಳಿಗೆ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ. ತಮ್ಮ ತವರು ಜಿಲ್ಲೆ, ಅಲ್ಲಿಯ ಎರಡೂ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಶತಾಯ ಗತಾಯ ಪ್ರಯತ್ನಗಳು ನಡೀತಾ ಇದೆ. ಮೈಸೂರು ಸಂಗ್ರಾಮವನ್ನ ಗೆಲ್ಲೋದಕ್ಕೆ ಮುಖ್ಯಮಂತ್ರಿಗಳ ಭರ್ಜರಿ ರಣತಂತ್ರ. ನಾಳೆಯಿಂದ 3 ದಿನಗಳ ಕಾಲ ಸಿಎಂ ಮೈಸೂರು ಪ್ರವಾಸದಲ್ಲಿರ್ತಾರೆ. ನಾಳೆ ವರುಣ ಟಿ ನರಸೀಪುರ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಸಿಎಂ ಪ್ರಚಾರವನ್ನ ನಡೆಸುತ್ತಾರೆ. ಚುನಾವಣೆ ಘೋಷಣೆ ಬಳಿಕ 2ನೇ ಬಾರಿ ಇದು ಮೈಸೂರಿಗೆ ಭೇಟಿ ನೀಡುತ್ತಾ ಇರೋದು. ಕಳೆದ ವಾರ ರೆಸಾರ್ಟ್ನಲ್ಲಿ ರಣತಂತ್ರವನ್ನ ಹೆಣೆದಿದ್ರು ಸಿದ್ದರಾಮಯ್ಯನವರು. 3 ದಿನ ಮೈಸೂರಿನಲ್ಲೇ ಇದ್ರು. ಅಲ್ಲಿ ರೆಸಾರ್ಟ್ನಲ್ಲಿ ಕೂತು ಎರಡೂ ಕ್ಷೇತ್ರವನ್ನು ಕೂಡ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೆಣೆದಿದ್ರು. ಅಲ್ಲಿನ ಪ್ರಮುಖ ನಾಯಕರ ಜೊತೆ ಚರ್ಚೆ ನಡೆಸಿದ್ರು, ಸಭೆ ನಡೆಸಿದ್ರು. ಎರಡೂ ಕ್ಷೇತ್ರಗಳಲ್ಲೂ ಆಪರೇಷನ್ ಹಸ್ತ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೈಸೂರು ಚಾಮರಾಜನಗರ ಈ ಎರಡು ಕ್ಷೇತ್ರದ ಮೇಲೆ ಮುಖ್ಯಮಂತ್ರಿಗಳು ಕಣ್ಣಿಟ್ಟಿದ್ದಾರೆ. ಪ್ರತಿಷ್ಠೆ ಮೇಲಾಗಿ ತಮ್ಮ ತವರು ಜಿಲ್ಲೆ, ಈ ಎರಡು ಕ್ಷೇತ್ರವನ್ನ ಗೆದ್ದುಕೊಂಡು ಬರೋದಕ್ಕೆ ಈಗ 2ನೇ ಬಾರಿ ಚುನಾವಣೆ ಘೋಷಣೆ ಆದ ನಂತರ 2ನೇ ಬಾರಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇರೋದು. ನಾಳೆಯಿಂದ 3 ದಿನ ಪ್ರವಾಸ. ಸೊ ಯಾವ ರೀತಿ ಪ್ರಚಾರವನ್ನ ನಡೆಸೋದಕ್ಕೆ ಈಗಾಗಲೇ ತಯಾರಿ ನಡೆದಿದೆ? ಶ್ವೇತಾ, ಈ ಬಾರಿ ಲೋಕಸಭಾ ಚುನಾವಣೆಯನ್ನು ತಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಅಂದರೆ ತಮ್ಮ ಸ್ಥಳೀಯವಾಗಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳೇನಿವೆ ಅವುಗಳನ್ನ ಗೆಲ್ಲಿಸಲಿಕ್ಕೆ ಸಿದ್ದರಾಮಯ್ಯನವರು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇರುವಂತೆ ಕಂಡು ಬರ್ತಾ ಇದೆ. ಆಗ ನೋಡಿದ್ರೆ ಕಳೆದ 2 ಚುನಾವಣೆಗಳು, ಲೋಕಸಭಾ ಚುನಾವಣೆಗಳೇನಿದ್ವು ಅವುಗಳಲ್ಲಿ ಸಿದ್ದರಾಮಯ್ಯನವರು ಅಷ್ಟು ಆಕ್ಟಿವ್ ಆಗಿ ಈ ಕ್ಷೇತ್ರದಲ್ಲಿ ಓಡಾಟ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲೂ ಕೂಡ ಕಾಣಲಿಲ್ಲ. ಆದರೆ ಈ ಬಾರಿ ಚುನಾವಣೆ ಅನೌನ್ಸ್ ಆಗುವಂಥದ್ದು ದಿನಾಂಕ ಏನಿದೆ, ದಿನಾಂಕದಿಂದನೇ ಕೂಡ ಒಟ್ಟು 7 ದಿನಗಳ ಕಾಲ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರು ಬಿಡ್ತಾರೆ ಅಂತೇಳಿ. ಈಗಾಗಲೇ ಕೂಡ 4 ದಿನಗಳು, ಈಗ 3 ದಿನಗಳ ಹಿಂದೆ ಬಂದಿದ್ದಂಥ ಸಿದ್ದರಾಮಯ್ಯನವರು ಏನಿದ್ರು 4 ದಿನಗಳ ಕಾಲ ಮೈಸೂರಿನಲ್ಲಿದ್ರು. ಸಾಕಷ್ಟು ರಾಜಕೀಯ ಚಟುವಟಿಕೆಗಳನ್ನ ನಡೆಸಿದ್ರು. ಇನ್ನರ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ, ಪಕ್ಷಕ್ಕೆ ಸೆಳೆಯುವಂಥ ಸಾಕಷ್ಟು ನಾಯಕರುಗಳೇನಿರ್ತಾರೆ ಅವುಗಳೆಲ್ಲ ಕೆಲಸವನ್ನು ಕೂಡ ಮಾಡಿದ್ರು. ಬಿಜೆಪಿಯಿಂದ ಒಂದಷ್ಟು ಜನರನ್ನ ಕಾಂಗ್ರೆಸ್ಗೆ ಕೂಡ ಕರೆತಂದ್ರು. ಈ ಥರದ್ದೆಲ್ಲ ಕೂಡ ಮಾಡಿದ್ರು. ಈಗ 2ನೇ ಸುತ್ತಿನ ಪ್ರಚಾರವನ್ನ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಾಳೆ ಅವರು ಮೈಸೂರಿಗೆ ಬರ್ತಾರೆ. ಚಾಮರಾಜನಗರ, ಮೈಸೂರು ಎರಡೂ, ಅಂದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಎರಡೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಸಭೆಗಳನ್ನು ಅವರು ಮಾಡ್ತಾರೆ. ನಾಳೆ ಮೈಸೂರು ಏರ್ಪೋರ್ಟ್ಗೆ ಬರ್ತಕ್ಕಂಥವ್ರು ನೇರವಾಗಿ ಟಿ ನರಸೀಪುರ ಮತ್ತು ವರುಣ ವಿಧಾನಸಭಾ ಕ್ಷೇತ್ರ ಏನಿದೆ ಅದೆರಡು ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ಈ ಬಾರಿ ಗಮನಿಸಬೇಕು, ಏನು ಮಹಾದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಅವರಲ್ಲಿ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿಯೇ ಕೂಡ ಮಹಾದೇವಪ್ಪನವರ ಕಡೆಯಿಂದನೂ ಕೂಡ ಸಾಕಷ್ಟು ಒತ್ತಡಗಳಿರುತ್ತೆ. ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸಲಿಕ್ಕೆ 10 ವರ್ಷಗಳಿಂದ ಕೂಡ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಗೂ ಕೂಡ ಮಗನ ತರುವಂಥ ಪ್ರಯತ್ನವನ್ನು ಮಾಡಿದ್ರು, ಅದು ಸಾಧ್ಯ ಆಗಿರಲಿಲ್ಲ. ಈಗ ಅಳೆದು ತೂಗೀಗ ಸುನೀಲ್ ಬೋಸ್ಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತನ ಮಗನೇ ಕೂಡ ಅಲ್ಲಿ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ. ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ತಮ್ಮ ಭಾಗದಲ್ಲೇ ಗೆಲ್ಲಿಸ್ಕೊಂಡು ಏನು ತಮಗೆ ಪಕ್ಷದ ಒಳಗಡೆ ಹಿಡಿತ ಜಾಸ್ತಿ ಇದೆ ಅನ್ನೋದನ್ನು ತೋರಿಸುವಂತಹ ಮುಲಾಜ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಂಡು ಬರ್ತಾ ಇದೆ. ಹಾಗಾಗಿಯೇ ಕೂಡ ಈಗ 7 ದಿನಗಳ ಪ್ರಚಾರ ಏನಿದೆ, ಈಗ ಇನ್ನು 3 ದಿನಗಳ ಪ್ರಚಾರಕ್ಕಾಗಿ ಕೂಡ ಅವರು ಬರ್ತಾ ಇದ್ದಾರೆ. 3ನೇ ತಾರೀಕು ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಸುದ್ದಿ ಇದೆ, ಮುನಿಸನ್ನ ಮರೆತು ದಿಗ್ಗಜ ನಾಯಕರು ಒಂದಾಗ್ತಾರಾ? ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿ ಮಾಡ್ತಾರಂತೆ ಸಿಎಂ. ಚಾಮರಾಜನಗರ ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ ನಾಳೆ ಅಥವಾ ನಾಡಿದ್ದು. ಮುಖ್ಯಮಂತ್ರಿಗಳು ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಲಿದ್ದಾರೆ. ಈಗಾಗಲೇ ಮಹಾದೇವಪ್ಪ ಹಾಗೂ ಪುತ್ರ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಿದ್ದಾರೆ. ಈ ಬಾರಿ ಇಬ್ಬರು ಅಳಿಯಂದಿರಿಗೂ ಕೂಡ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ. ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಧೀರಜ್ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಈ ಮುನಿಸಿನ ಲಾಭವನ್ನ ಪಡೆಯೋ ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ ಇದೆ. ಆರೋಗ್ಯ ವಿಚಾರಿಸೋ ನೆಪದಲ್ಲಿ ಭೇಟಿ ಮಾಡ್ತಾ ಇದ್ದಾರೆ ಸಿಎಂ. ಆದ್ರೆ ಅದೇ ನೆಪದಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತೆ ಮುಖ್ಯಮಂತ್ರಿಗಳು ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ದಿಗ್ಗಜರ ಈ ಭೇಟಿ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈ ವಿಚಾರದಲ್ಲಿ ಏನಾಗಬಹುದು ಹಾಗಾದ್ರೆ? ಈಗ ಶ್ರೀನಿವಾಸ್ ಪ್ರಸಾದ್ ಕೂಡ ಸಾಕಷ್ಟು ಬೇಸರದಲ್ಲಿದ್ದಾರೆ. ಇದರ ಲಾಭ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ನೋಡ್ತಾ ಇದೆ. ಇಬ್ಬರು ನಾಯಕರ ಭೇಟಿ ಅನ್ನೋದು ಯಾವ ರೀತಿ ತಿರುವನ್ನ ಪಡ್ಕೋಬಹುದು, ಸಪೋರ್ಟ್ ಮಾಡಬಹುದು ಅನ್ಸುತ್ತಾ ಕಾಂಗ್ರೆಸ್ಗೆ ಅಲ್ಲಿ? ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಮನಸ್ಥಿತಿಯು ಕೂಡ ಅದೇ ರೀತಿಯಾಗಿ ಇದ್ದಂತೆ ಕಂಡು ಬರ್ತಾ ಇದೆ ಶ್ವೇತಾ. ರಾಜಕಾರಣದಲ್ಲಿ ಹೇಳೋದಾದ್ರೆ ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಅನಿವಾರ್ಯ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಯಾವ ಶತ್ರು ಇದ್ರೂ ಕೂಡ ಅವರನ್ನ ಹೋಗಿ ಭೇಟಿ ಮಾಡುವಂಥದ್ದು, ಮಿತ್ರರಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ರಾಜಕಾರಣದಲ್ಲಿ ಆಗಾಗ್ಗೆ ಕೂಡ ಕಂಡು ಬರ್ತೀವಿ. ಅದರ ಮುಂದುವರೆದ ಭಾಗ ಅಂತಲೇ ಹೇಳ್ಬೋದು. 7 ವರ್ಷಗಳಿಂದ ಸಿದ್ದರಾಮಯ್ಯನವರ ಕಾರಣಕ್ಕಾಗಿಯೇ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಈಗ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಕಾಂಗ್ರೆಸ್ನ ಬೆಂಬಲಿಸಿ ಅಂತೇಳಿ ಸಿದ್ದರಾಮಯ್ಯನವರೇ ಹೋಗಿ ಕೇಳ್ತಾರೆ ಅಂದ್ರೆ ಅದು ರಾಜಕೀಯ ಅನಿವಾರ್ಯತೆ. 2 ರೀತಿಯಲ್ಲಿ ಅನಿವಾರ್ಯತೆ, ಶ್ರೀನಿವಾಸ್ ಪ್ರಸಾದ್ ಅವರ ಅನಿವಾರ್ಯತೆ ಕಾಂಗ್ರೆಸ್ಗೆ ಕಂಡು ಬರ್ತಾ ಇದೆ. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಹೆಚ್ಚಿನ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ. ದಲಿತ ಸಮುದಾಯದ ಮತಗಳನ್ನ ಇಟ್ಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ರೆ ಕಾಂಗ್ರೆಸ್ ಅವರ ಗೆಲುವಲ್ಲಿ ಒಂದಷ್ಟು ಈಸಿ ಆಗ್ಬೋದು ಅನ್ನೋದು ಒಂದು ಲೆಕ್ಕಾಚಾರ. ಅದೇ ರೀತಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ರಾಜವಂಶಸ್ಥ ಯದುವೀರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನೇನು ಬಿಜೆಪಿ ಕಣಕ್ಕೆ ಹೇಳ್ತಿದೆ, ಆ ಒಂದು ವಿಚಾರದಲ್ಲಿ ಕೂಡ ದಲಿತ ಮತಗಳು ಒಂದಷ್ಟು ಸ್ಪ್ಲಿಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆ. ಆ ಸ್ಪ್ಲಿಟ್ ಆಗುವಂಥ ಮತಗಳನ್ನು ಕೂಡ ಇಟ್ಕೊಳ್ಬೇಕು ಕಾಂಗ್ರೆಸ್. ಈ ಎಲ್ಲ ಕಾರಣಗಳಿಗಾಗಿಯೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಿದ್ದರಾಮಯ್ಯನವರು ಹೋಗಿ ಭೇಟಿ ಮಾಡ್ತಾರೆ, ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನ ಕೊಡಿ ಅಂತೇಳಿ ಕೇಳ್ತಾರೆ ಅಂತೇಳಿ ಸದ್ಯಕ್ಕೆ ಸುದ್ದಿ ಬರ್ತಾ ಇರ್ತಕ್ಕಂಥದ್ದು. ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದಲ್ಲ. ಕಳೆದ 6 ದಿನಗಳ ಹಿಂದೆಯೇ ಕೂಡ ಸಿದ್ದರಾಮಯ್ಯನವರು ಫೋನ್ ಮೂಲಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಬಳಿ ಮಾತನಾಡಿದ್ರು. ನಾನೇ ಮನೆಗೆ ಬರಲ್ಲ ಅಂತ ಹೇಳಿ ಕೇಳಿದ್ರು ಅನ್ನೋ ಮಾತುಗಳು ಕೂಡ ಬಂದಿದ್ವು. ಅದಕ್ಕೆ ಪೂರಕವಾಗಿ ಆ ಮಾತುಗಳು ಹೊರಗಡೆ ಬಂದಾದ ನಂತರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರು ಮತ್ತೆ ಹಳಿಯಂದ್ರೆ ಏನಿದ್ದಾರೆ ಅವರು ಒಬ್ಬೊಬ್ಬರಾಗೆ ಹೋಗಿ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಹಂತದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನೇರವಾಗಿ ಪಕ್ಷವನ್ನ ಬೆಂಬಲಿಸ್ತಾ ಇದ್ರು ಕೂಡ ತಮ್ಮ ಬಾಹ್ಯ ಬೆಂಬಲವನ್ನ ತಮ್ಮ ಬೆಂಬಲಿಗರು ಮತ್ತೆ ಹಿತೈಷಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೋಗಿ ಅವರನ್ನ ಭೇಟಿ ಮಾಡುವಂಥದ್ದು ಬಹುಶಃ ಒಂದು ಒಳ್ಳೆ ಸೈನ್ ಆಗುತ್ತೆ. ಅದಕ್ಕೆ ಅವರು ಪೂರಕವಾಗಿ ಮಾತನಾಡುವಂಥದ್ದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳ ಮೂಲಕವಾಗಿಯೇ ಕೂಡ ಅಂದ್ರೆ ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಕೂಡ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡುವಂತಹ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು ಶ್ವೇತಾ. ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.